ಇದೀಗ ನಂದಿನಿ ಲೇಔಟಲ್ಲೂ ಕೂಡ ಆಟೋ ಎಲ್ಪಿಜಿಗೆ ಕ್ಯೂ ನಿಲ್ತಾ ಇದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಬುಕ್ ಮುಂದೆ ಇದೀಗ ಬಂಕ್ಗಳ ಮುಂದೆ ಹೋಗಿ ಕ್ಯೂ ನಿಲ್ತಾ ಇರುವಂತದ್ದು ಆಟೋ ಚಾಲಕರು. ಆದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಇಲ್ಲಿ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತದ್ದು. ಬೆಳಿಗ್ಗೆ 4 ಗಂಟೆಗೆ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಬೆಳಿಗ್ಗೆ 4 ಗಂಟೆಗೆ ಬಂಕ್ ಮುಂದೆ ಚಾಲಕರು ನಿಲ್ತಾ ಇದ್ದಾರೆ. ನಂದಿನಿ ಲೇಔಟ್ನಲ್ಲೂ ಕೂಡ ಆಟೋ ಎಲ್ಪಿಜಿಗೆ ಹೇಗೆ ಕ್ಯೂ ನಿಲ್ತಿದ್ದಾರೆ. ಆದರೆ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಬೆಂಗಳೂರಿನ ಹಲವು ಕಡೆ ನೋಡ್ತಾ ಇದ್ದೀವಿ. ಕೇವಲ ನಂದಿನಿ ಲೇಔಟ್ ಅಲ್ಲ, ಎಲ್ಲಾ ಭಾಗಗಳಲ್ಲೂ ಕೂಡ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಆಗಿರುವಂತಹ ಪರಿಸ್ಥಿತಿ ಇದು. ಇದೀಗ ನಂದಿನಿ ಲೇಔಟ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. ಬೆಳಗ್ಗೆ 4 ಗಂಟೆಯಿಂದ ಹೋಗಿ ಆಟೋ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ಬಂಕ್ ಮುಂದೆ ಹೋಗಿ ಆಟೋ ಚಾಲಕರು ಕ್ಯೂ ನಿಲ್ತಿದ್ದಾರೆ. ನಂದಿನಿ ಲೇಔಟ್ನಲ್ಲೂ ಕೂಡ ಕಂಡು ಬಂದಿರುವಂತಹ ದೃಶ್ಯಗಳಿದು. ಕೇವಲ ನಂದಿನಿ ಲೇಔಟ್ ಅಲ್ಲ, ಹಲವು ಭಾಗಗಳಲ್ಲಿ ಬೆಂಗಳೂರಿನ ಎಲ್ಲಾ ಜಾಗಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. ಇದು ಸಮಯ ಬೆಳಗ್ಗೆ 4:12 ಈಗ ಎಷ್ಟು ಟೈಮು? ಈಗ ಬಂದಿದ್ದೀನಿ. ಟೈಮ್ ಎಷ್ಟು ಈಗ? ಯಾರೋ ಹೇಳ್ತಾರೆ ಗ್ಯಾಸ್ಗೆ ಏನು ಸಮಸ್ಯೆ ಇಲ್ಲ, ಡ್ರೈವರ್ಗಳೇ ಮನೆ ಬಿಟ್ಟು ಬಂದು ರೋಡಲ್ಲಿ ನಿಂತವ್ರೆ ಅಂತ ಹೇಳ್ತಾರೆ ಸಚಿವರು. 4 ಗಂಟೆ ರಾತ್ರಿನಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ನಮಗೇನು ಹೆಂಡತಿ ಮಕ್ಕಳಿಲ್ಲ ಅಂತಲ್ಲ, ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಹೀಗೆ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು, ಇಲ್ಲಿ ಸರ್ಕಾರ ಎಲ್ಲೋ ಒಂದು ರೀತಿಯಾಗಿ ಎಡವಿದೆ ಅಂತ ಹೇಳಿ. ಅದರಲ್ಲೂ ಕೂಡ ಕೆಲವೊಬ್ಬರು ಆಟೋ ಚಾಲಕರು ಬೇಕಂತ ಹೇಳಿ ಆಟೋಗಳನ್ನು ಹೋಗಿ ನಿಲ್ಲಿಸ್ಕೋತಾ ಇದ್ದಾರೆ. ಅದೆಲ್ಲವೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ಏನೂ ಇಲ್ವೇ ಇಲ್ಲ ಅಂತ ಹೇಳಿ ಇದು ರಾಜಕೀಯದಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಮಾಡ್ತಾ ಇರುವಂಥ ತಪ್ಪು. ಆದರೆ ಇಲ್ಲಿ ಸುಮ್ಮನೆ ಆಟೋ ಚಾಲಕರ ಮೇಲೆ ಈ ರೀತಿಯಾಗಿ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಮಗೇನು ಹುಚ್ಚ ಸುಮ್ಮನೆ ಬೆಳಿಗ್ಗೆ 4 ಗಂಟೆಗೆ ಬಂದು ಇಲ್ಲಿ ಮನೆ ಮಕ್ಕಳೆಲ್ಲ ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಬಂದು ಈ ರೀತಿಯಾಗಿ ನಿಲ್ಲೋದಕ್ಕೆ ನಮಗೇನು ಕೆಲಸ ಇಲ್ಲ ಅಂತಲ್ಲ, ಸರ್ಕಾರವೇ ಇಲ್ಲಿ ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಇದೀಗ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು.